ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಭಕ್ತರಲ್ಲಿ ಎರಡು ಗುಂಪನ್ನು ತೋರಿಸಿ ವೇದದಲ್ಲಿ ಮೇಲುಮೈಗೆ ತಿಳಿಯುವ ಯಜ್ಞಯಾಗ, ಅದರಿಂದ ಐಹಿಕ ಸುಖ, ಸ್ವರ್ಗ ಸುಖ, ಇದನ್ನು ಬಯಸುವ ಆರಾಧಕರು, ಸಾಧಕರು, ತ್ರೈವಿದ್ಯರು. ಅವರು ಯಜ್ಞಯಾಗಾದಿಗಳನ್ನು ಮಾಡಿ ಕೊನೆಗೆ ಕೃಷ್ಣಾರ್ಪಣ ಅಂತ ಅರ್ಪಿಸಿ ಸ್ವರ್ಗಲೋಕದಲ್ಲಿ ಬೇಕಾದ ಭೋಗವನ್ನು ಅನುಭವಿಸ್ತಾರೆ ಅಂತ ಶ್ರೀಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ. ಮುಂದೆ ಏನು ಸ್ವರ್ಗದಲ್ಲಿ ಶಾಶ್ವತವಾಗಿ ಇರ್ತಾರೋ ಹೇಗೆ? ಅದಕ್ಕೆ ಉತ್ತರವನ್ನು ಶ್ರೀಕೃಷ್ಣ 21ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ. ಪದವಿಭಾಗ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮಕಾಮಾಃ ಲಭಂತೆ. ತೇ ಅಂದರೆ ಆ ತ್ರೈವಿದ್ಯರು ವಿಶಾಲಂ ಸ್ವರ್ಗಲೋಕಂ ತಂ ಭುಕ್ತ್ವಾ. ವಿಶಾಲ ಅಂದರೆ ವಿಪುಲವಾದ, ಬಯಸಿದಷ್ಟು ಸಿಗುವ ಸ್ವರ್ಗಲೋಕಂ, ಸ್ವರ್ಗದ ಸುಖವನ್ನು, ವಿಪುಲವಾದ ಸ್ವರ್ಗ ಸುಖವನ್ನು ಭುಕ್ತ್ವಾ ಅನುಭವಿಸಿ. ಪುಣ್ಯೇ ಕ್ಷೀಣೆ, ಆ ಸ್ವರ್ಗಲೋಕಕ್ಕೆ ಬೇಕಾದ ಯಾಗದಿಂದ ಏನು ಪುಣ್ಯವನ್ನು ಗಳಿಸಿದ್ದಾರೋ ಆ ಪುಣ್ಯ ಖರ್ಚಾಯಿತು ಅಂದರೆ ಕ್ಷೀಣೆ, ಪುಣ್ಯವು ಕಡಿಮೆ ಆಯಿತು, ಸ್ವಲ್ಪ ಮಾತ್ರ ಉಳಿದಿದೆ. ಆ ಸ್ವಲ್ಪ ಪುಣ್ಯದೊಂದಿಗೆ ಮರ್ತ್ಯಲೋಕಂ ಅಂದರೆ ಸಾವಿರುವ ಈ ಭೂಲೋಕಕ್ಕೆ ವಿಶಂತಿ, ಪ್ರವೇಶ ಮಾಡ್ತಾರೆ. ಪುಣ್ಯ ಮುಗಿದ ಕೂಡಲೇ ಸ್ವರ್ಗದಲ್ಲಿ ಅವರಿಗೆ ಅವಕಾಶ ಇಲ್ಲ. ಅಲ್ಪ ಪುಣ್ಯದೊಂದಿಗೆ ಅವರು ಮತ್ತೆ ಈ ಭೂಲೋಕಕ್ಕೆ ತಿರುಗಿ ಬರ್ತಾರೆ. ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ. ತ್ರಯೀ ಧರ್ಮ ಅಂದರೆ ತ್ರಯೀ ಅಂತ 3 ವೇದಗಳ ಗುಂಪಿಗೆ ಹೆಸರು. 3 ವೇದಗಳಲ್ಲಿ ಹೇಳುವ ಧರ್ಮವನ್ನು ಅಂದರೆ ಯಜ್ಞಯಾಗಾದಿ ಧರ್ಮವನ್ನು ಅನುಪ್ರಪನ್ನಾಃ ಅನುಸರಿಸಿದವರು, ಗತಾಗತಂ ಕಾಮಕಾಮಾಃ ಅನುಪ್ರಪನ್ನಾಃ ಕಾಮಕಾಮಾಃ. ಕಾಮ ಅಂದರೆ ಐಹಿಕ ಭೋಗಗಳು, ಅದನ್ನು ಕಾಮಾಹ ಅಂದರೆ ಬಯಸುವವರು. ಕಾಮ ಅಂದರೆ ವಿಷಯ ಪದಾರ್ಥಗಳು, ಆ ವಿಷಯ ಪದಾರ್ಥಗಳಿಂದ ಸಿಗುವ ಸುಖ ಅಂದರೆ ಸ್ವರ್ಗ ಸುಖ. ಭೂಮಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಅನುಭವಿಸಿ ಬರುವ ಸುಖ, ಇದನ್ನು ಕಾಮಾಹ ಬಯಸುವವರು ಅಂದರೆ ತ್ರೈವಿದ್ಯರು. ಗತಾಗತಂ ಸ್ವರ್ಗಕ್ಕೆ ಹೋಗುವುದು, ಆಗತಂ ತಿರುಗಿ ಬರೋದು, ಇಷ್ಟನ್ನೇ ಲಭಂತೆ ಹೊಂದುತ್ತಾರೆ. ಯಜ್ಞಯಾಗ ಮಾಡಿ ಕೃಷ್ಣಾರ್ಪಣ ಅಂದು ಪುಣ್ಯದಿಂದ ಸ್ವರ್ಗ ಸೇರ್ತಾರೆ. ಪುಣ್ಯ ಖರ್ಚಾದ ಕೂಡಲೇ ಮತ್ತೆ ಇಲ್ಲಿ ಬರ್ತಾರೆ, ಮತ್ತೆ ಇಲ್ಲಿ ಅದೇ ಕೆಲಸವನ್ನು ಮಾಡ್ತಾರೆ, ಮತ್ತೆ ಅಲ್ಲಿ ಹೋಗ್ತಾರೆ. ಹೀಗೆ ಇವರು ಅಲ್ಲಿಂದ ಇಲ್ಲಿಗೆ ಹೋಗುವ ಪ್ರಯಾಣಿಕರಾಗಿ ತಮ್ಮ ಸಮಗ್ರ ಜೀವನವನ್ನು ಕಳೀತಾರೆ. ಪ್ರಾಯ ಅನೇಕರು ಹೋಗಿ ಬರುವುದರಲ್ಲೇ ಇರ್ತಾರೆ ಹೊರತು ಅದಕ್ಕಿಂತ ಉಚ್ಚ ಮಟ್ಟದ ತಿರುಗಿ ಬಾರದ ಮೋಕ್ಷವನ್ನು ಇವರು ಪಡೆಯೋದಿಲ್ಲ. ಕೆಲವರು ಇದರಲ್ಲಿ ಉತ್ತಮರಾಗಿದ್ದರೆ ಅವರು ಇದಕ್ಕಿಂತ ಉತ್ತಮ ತಿರುಗಿ ಬಾರದ ಲೋಕವನ್ನು ಹೊಂದುತ್ತಾರೆ. ಇದು ತ್ರೈವಿದ್ಯರ
ಸದಾ ಯಾನ ಪಯಣ. ಮತ್ತೊಮ್ಮೆ ಶ್ಲೋಕ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ. ಇದುವರೆಗಿನ ಶ್ಲೋಕಗಳಲ್ಲಿ ತ್ರೈವಿಧ್ಯ ಭಕ್ತರು ಯಾವ ರೀತಿ ಪರಮಾತ್ಮನನ್ನು ಆರಾಧನೆ ಮಾಡಿ ಯಾವ ರೀತಿಯ ಫಲವನ್ನು ಹೊಂದುತ್ತಾರೆ ಅನ್ನೋದನ್ನು ಶ್ರೀಕೃಷ್ಣ ನಿರೂಪಿಸಿ, ಮುಂದಿನ 22ನೆಯ ಶ್ಲೋಕದಲ್ಲಿ ಭಾಗವತರು ಮಾಡುವ ಆರಾಧನೆಯನ್ನು ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪದವಿಭಾಗ. ಅನನ್ಯಾಃ ಚಿಂತಯಂತಃ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ದೇ ಪದ ವಹಾಮಿ ಅಹಂ. ಯೇ ಜನಾಃ ಯಾವ ಸಾಧಕರು, ಅನನ್ಯಾಃ ಅನ್ಯ ಅಂದರೆ ಮತ್ತೊಬ್ಬರಿದ್ದಾರೆ, ಅನನ್ಯ ಅಂದರೆ ಅನ್ಯರಿಲ್ಲ. ಯಾರು ನಾನು ಬಿಟ್ಟರೆ ಸರ್ವಶಕ್ತನಾದ ಸರ್ವೋತ್ತಮನಾದ ದೇವ ಮತ್ತೊಬ್ಬ ಇಲ್ಲ ಎಂಬುದಾಗಿ ಚಿಂತಯಂತಹ ಅವರು ಉಪಾಸನೆ ಮಾಡ್ತಾ ಭಗವಂತನೇ ಸರ್ವೋತ್ತಮ, ಅವನೇ ಸರ್ವಶಕ್ತ, ಅವನನ್ನು ಬಿಟ್ಟರೆ ಮತ್ತೊಬ್ಬರು ಅವನಂತೆ ಇಲ್ಲ, ಹೀಗೆ ತಿಳಿಯುವವರು ಅನನ್ಯರು. ಅನನ್ಯಾಃ ಮಾಂ ಚಿಂತಯಂತಹ ಬೇರೆಯವರನ್ನು ಬಿಟ್ಟು ನನ್ನನ್ನು ಮಾತ್ರ ಚಿಂತಿಸುವವರು, ಧ್ಯಾನ ಮಾಡುವವರು. ಯೇ ಜನಾಃ ಮಾಂ ಪರ್ಯುಪಾಸತೆ ನನ್ನನ್ನು ಭಕ್ತ್ಯುದ್ರೇಕದಿಂದ ಆರಾಧನೆ ಮಾಡ್ತಾರೋ, ಶ್ರವಣ ಮನನ ಧ್ಯಾನ ಇದನ್ನು ಮಾಡ್ತಾರೋ, ನನ್ನನ್ನು ಮಾತ್ರ ಅವರು ಆರಾಧನೆ ಮಾಡುವವರು, ಮತ್ತೊಬ್ಬರ ಬಳಿಗೆ ಕೈ ಚಾಚೋದಿಲ್ಲ ಅವರು. ಹೀಗೆ ಮತ್ತೊಬ್ಬರನ್ನು ಬಿಟ್ಟು ನಾನೇ ಗತಿ ಅಂತ ತಿಳಿದು ನನ್ನನ್ನೇ ಭಕ್ತಿದ್ರೇಕದಿಂದ ಯಾರು ಉಪಾಸನೆ ಮಾಡ್ತಾರೋ ತೇಷಾಂ ಅಂಥವರಿಗೆ. ಎಂಥವರವರು? ನಿತ್ಯಾಭಿಯುಕ್ತಾನಾಂ ಅಂದರೆ ನಿತ್ಯಂ ಅಭಿಯುಕ್ತಾಃ ನಿತ್ಯಾಭಿಯುಕ್ತಾಃ ನಿರಂತರವಾಗಿ ಶರೀರ ಇಂದ್ರಿಯ ಮನಸ್ಸುಗಳಿಂದ ತ್ರಿಕರಣಗಳಿಂದಲೂ ಕೂಡ ಅಭಿಯುಕ್ತರು ಅಂದರೆ ನನ್ನ ಸೇವೆಯಲ್ಲಿ ನಿರತರಾಗಿರುವವರು. ಅದು ಹೇಗೆ? ನಿತ್ಯ ಸದಾ ಶರೀರದಿಂದಲೂ ನನ್ನ ಸೇವೆಯನ್ನು ಮಾಡ್ತಾರೆ, ಇಂದ್ರಿಯಗಳಿಂದಲೂ ಅವನನ್ನು ಕೇಳೋದು, ಅವನ ನಾಮಸ್ಮರಣೆಯನ್ನು ಮಾಡೋದು, ಹೀಗೆ ತಮ್ಮ ಸಕಲ ಇಂದ್ರಿಯಗಳಿಂದ ಅವನ ಆರಾಧನೆಯನ್ನು ಮಾಡ್ತಾರೆ, ಮನಸ್ಸಿನಿಂದಲೂ ಅವನ ಧ್ಯಾನವನ್ನು ಮಾಡ್ತಾರೆ. ಹೀಗೆ ಸರ್ವದಾ ತ್ರಿಕರಣಗಳಿಂದ ಶರೀರ ಇಂದ್ರಿಯ ಮನಸ್ಸುಗಳಿಂದ ಯುಕ್ತಾನಾಂ ಪರಮಾತ್ಮನಲ್ಲಿ ಆಸಕ್ತರಾದವರು ಯಾರಿದ್ದಾರೋ ಯೇ ಜನಾಃ ಅವರ ಯೋಗಕ್ಷೇಮಂ ಅಹಂ ವಹಾಮಿ. ಯೋಗ ಅಂದರೆ ಅವರಿಗೆ ಸಿಗುವ ಮೋಕ್ಷ, ಅದು ಕ್ಷೇಮವಾಗಿರುವಂತೆ. ಕ್ಷೇಮ ಅಂದರೆ ಅವರಿಗೆ ಸಿಕ್ಕಿದ ಮೋಕ್ಷ ಮತ್ತೆ ಅವರ ಕೈ ತಪ್ಪದಂತೆ. ಚಿತಸ್ಯ ಪರಿರಕ್ಷಣ, ಸಿಕ್ಕಿದ ಮೋಕ್ಷ ಹಾಗೆಯೇ ಉಳಿಯುವಂತೆ ನಾನು ಜವಾಬ್ದಾರಿ ವಹಿಸುತ್ತೇನೆ.
ಯಾರು ಫಲದ ಅಭಿಲಾಷೆ ಬಿಟ್ಟು ಇತರ ದೇವತೆಗಳನ್ನು ಆರಾಧಿಸದೆ ನನ್ನನ್ನೇ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನಗೆ. ಯೋಗಕ್ಷೇಮ ಅಂದರೆ ಅವರಿಗೆ ಮೋಕ್ಷವನ್ನು ಕೊಟ್ಟು ಯಾವತ್ತೂ ಹಿಂದೆ ಬರದಂತೆ ಅಲ್ಲೇ ಉಳಿಸುವಂತೆ ನಾನು ಮಾಡ್ತೇನೆ. ಇದು ಭಗವಂತ ಭಾಗವತರಿಗೆ ಕೊಡುವ ಫಲ. ಈ ತ್ರೈವಿದ್ಯರಿಗೂ ಭಾಗವತರಿಗೂ ಇಷ್ಟು ವ್ಯತ್ಯಾಸವನ್ನು ಶ್ರೀಕೃಷ್ಣ ತೋರಿಸಿದ್ದಾನೆ. ಭಾಗವತರು ಅನ್ಯ ಚಿಂತನೆಯನ್ನು ಮಾಡ್ತಾರೆ. ಇತರ ದೇವತೆಗಳು, ಇಂದ್ರ ಸ್ವರ್ಗವನ್ನು ಕೊಡ್ತಾನೆ, ರುದ್ರದೇವ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ, ಹೀಗೆ ಒಂದೊಂದು ಅಭೀಷ್ಟಕ್ಕೆ ಒಂದೊಂದು ದೇವತೆಯನ್ನು ಅವರು ಆರಾಧಿಸಿ ಕೊನೆಗೆ ಕೃಷ್ಣಾರ್ಪಣ ಅಂತಾರೆ. ಇವರು ಹಾಗಲ್ಲ, ಪರಮಾತ್ಮನನ್ನು ಬಿಟ್ಟು ಮತ್ತೊಬ್ಬರ ಬಳಿಗೆ ಹೋಗೋದೇ ಇಲ್ಲ. ಇದು ಭಾಗವತರಿಗೂ ತ್ರೈವಿದ್ಯರಿಗೂ ಇರುವ ಒಂದು ವ್ಯತ್ಯಾಸ. ಎರಡನೇದ್ದು ಪರ್ಯುಪಾಸತೆ. ಈ ಭಾಗವತರಿಗೆ ಭಕ್ತಿಯು ಉದ್ರಿಕ್ತ ಸ್ಥಿತಿಯಲ್ಲಿರ್ತದೆ. ಅಂದರೆ ಪ್ರಾಪಂಚಿಕ ವಿಷಯದ ಕಡೆಗೆ ಹರಿಯದೆ ಭಗವಂತನನ್ನು ಮಾತ್ರ ಧ್ಯಾನಿಸುವ ಒಂದು ಸಾಮರ್ಥ್ಯ ಅದು ಭಾಗವತರಿಗೆ ಇರ್ತದೆ. ಆದರೆ ತ್ರೈವಿದ್ಯರು ಅಷ್ಟು ಭಕ್ತಿಯ ಪರಿಪಾಕವನ್ನು ಹೊಂದಿದವರು ಅಲ್ಲ. ಇದು ಎರಡನೆಯ ವ್ಯತ್ಯಾಸ. ಮೂರನೇದ್ದು, ಅವರು ಕಾಮಕಾಮಿಗಳು ತ್ರೈವಿದ್ಯರು. ಅದು ಬೇಕು, ಇದು ಬೇಕು, ಮಕ್ಕಳು ಬೇಕು, ಹಣ ಬೇಕು, ಸ್ವರ್ಗ ಬೇಕು ಅಂತ ಬಯಸುವವರು. ಆದರೆ ಇವರು ನಿತ್ಯಾಭಿಯುಕ್ತರು. ತ್ರಿಕರಣಗಳಿಂದಲೂ ಪರಮಾತ್ಮನ ಪ್ರೀತಿಯನ್ನು ಬಯಸ್ತಾರೆ ಹೊರತು ಬೇರೆ ಲೌಕಿಕ ಕಾಮನೆಗಳನ್ನು, ಸ್ವರ್ಗವನ್ನು ಬಯಸುವವರಲ್ಲ. ಹೀಗೆ ಈ ಮೂರು ವಿಧದ ವ್ಯತ್ಯಾಸ ತ್ರೈವಿದ್ಯ ಭಕ್ತರಿಗೂ ಭಾಗವತ ಭಕ್ತರಿಗೂ ಇದೆ ಅನ್ನೋದನ್ನು ಶ್ರೀಕೃಷ್ಣ ತೋರಿಸಿ, ಆದ್ದರಿಂದ ತ್ರೈವಿದ್ಯರಿಗೆ ಸಿಗುವ ಫಲ ನಶ್ವರವಾದದ್ದು, ಭಾಗವತರಿಗೆ ಸಿಗುವ ಫಲ ಶಾಶ್ವತವಾದದ್ದು ಎಂಬ ಸಂದೇಶವನ್ನು ಈ ಶ್ಲೋಕಗಳಿಂದ ನಮಗೆ ನೀಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ತ್ರೈವಿದ್ಯರಿಗೆ ಸಿಗುವ ಫಲದಲ್ಲಿ ವ್ಯತ್ಯಾಸಕ್ಕೆ ಏನು ಕಾರಣ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಶ್ಲೋಕ. ಯೇಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಪದವಿಭಾಗ. ಯೇ ಅಪಿ ಅನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇ ಅಪಿ ಮಾಂ ಏವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಯಾರು ತ್ರೈವಿದ್ಯರು ಅನ್ಯದೇವತೆಗಳ ಭಕ್ತರಾಗಿರ್ತಾರೋ, ಕೃಷ್ಣನನ್ನು ಬಿಟ್ಟು ಇಂದ್ರ, ಅಗ್ನಿ ಈ ದೇವತೆಗಳ ಭಕ್ತರಾಗಿದ್ದು ಶ್ರದ್ಧೆಯ ಅನ್ವಿತಾಃ ಯಜಂತೆ, ಆ ದೇವತೆಗಳು ಇದ್ದೇ ಇದ್ದಾರೆ ಅನ್ನೋ ನಿಶ್ಚಯ ಬುದ್ಧಿಯಿಂದ ಕೂಡಿದವರಾಗಿ ಯಜಂತೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೋ, ತೇಪಿ ಅವರೂ ಕೂಡ ಇಂದ್ರನ ಭಕ್ತರಾಗಲಿ ಅಥವಾ ಅಗ್ನಿಯ ಭಕ್ತರಾಗಲಿ ಇತರ ಯಾವುದೇ ದೇವತೆಗಳ ಭಕ್ತರಾದರೂ ಕೌಂತೇಯ ಅರ್ಜುನನೇ ಮಾಮೇವ ಅವಿಧಿಪೂರ್ವಕಂ ಯಜಂತಿ. ಅವರು ಯಜ್ಞ ಮಾಡಿ ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಅಂತ ಇತರ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟರೂ
ಅವರು ಯಾಗ ಮಾಡಿದ್ದು ನನ್ನ ಉದ್ದೇಶದಿಂದಲೇ, ಅದು ಸೇರೋದು ನನಗೆ. ಆದರೆ ಅವಿಧಿಪೂರ್ವಕಂ ಮಾಂ ಯಜಂತಿ. ವಿಧಿ ಅಂದರೆ ವೇದ, ಎಲ್ಲ ಯಜ್ಞಗಳ ಆಹುತಿಯನ್ನು ಸ್ವೀಕರಿಸುವವನು ಶ್ರೀಹರಿ ಮಹಾವಿಷ್ಣು ಅಂತ ಹೇಳಿದೆ. ಆದರೆ ಈ ವಿಧಿಯನ್ನು ತಿಳಿಯದೆ ನಾನು ಯಜ್ಞದಲ್ಲಿ ಕೊಟ್ಟ ಆಹುತಿ ಅದು ಇಂದ್ರನಿಗೆ ಸೇರ್ತದೆ, ಅಗ್ನಿಗೆ ಸೇರ್ತದೆ. ಅಗ್ನಿ ಪ್ರೀತನಾಗಿ ನನಗೆ ಫಲವನ್ನು ಕೊಡ್ತಾನೆ, ಇಂದ್ರ ಸುಪ್ರೀತನಾಗಿ ನನಗೆ ಸ್ವರ್ಗವನ್ನು ಕೊಡ್ತಾನೆ. ಈ ರೀತಿ ಉಳಿದ ದೇವತೆಗಳಿಗೆ ಇದು ಸೇರ್ತದೆ, ಅವರು ನಮಗೆ ಫಲ ಕೊಡುವವರು ಅಂತ ಅವರು ತಿಳಿದಿದ್ದರಿಂದ ಇದು ಅವಿಧಿ. ವಿಧಿ ಅಂದರೆ ವೇದದಲ್ಲಿ ಹೇಳಿದ ಕ್ರಮ. ಆ ಕ್ರಮವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವವರು. ವೇದದಲ್ಲಿ ಹೇಳಿದ ಕ್ರಮ, ಎಲ್ಲ ಯಜ್ಞಯಾಗಗಳು ಹೋಗಿ ಸೇರೋದು ಒಬ್ಬನಿಗೆ, ಅವನು ವಿಷ್ಣು. ಯಾವುದೇ ಫಲವನ್ನು ಕೊಡುವವನು ಭಗವಂತ ದೇವರು. ಇಂದ್ರನನ್ನು ಯಾಗ ಮಾಡಿದರೂ ಆ ಯಾಗದ ಆಹುತಿಯನ್ನು ಸ್ವೀಕಾರ ಮಾಡಿ ಇಂದ್ರನ ಒಳಗೆದ್ದು ಸ್ವರ್ಗವನ್ನು ಕೊಡುವವನು ಒಬ್ಬ ದೇವತೆ, ಅವನೇ ಸರ್ವೋತ್ತಮ ದೇವತೆ. ಇದು ವಸ್ತುಸ್ಥಿತಿ. ಇದನ್ನು ಮರೆತು ಇಂದ್ರನಿಗೆ ನಾನು ಆಹುತಿಯನ್ನು ಕೊಟ್ಟೆ, ಅವರ ಆರಾಧನೆ ಮಾಡಿದೆ, ಅವನು ಪ್ರೀತನಾಗಿ ನನಗೆ ಸ್ವರ್ಗ ಕೊಟ್ಟ. ಹೀಗೆ ತಪ್ಪು ತಿಳಿಯೋದರಿಂದ ಅವರು ಅವಿಧಿಪೂರ್ವಕವಾಗಿ ಯಜಂತೆ ಯಾಗ ಮಾಡಿದ್ದಾರೆ. ಆದ್ದರಿಂದ ನನ್ನನ್ನೇ ಅವರು ಇಂದ್ರನ ಹೆಸರಿನಿಂದ ಆರಾಧನೆ ಮಾಡಿದ್ದರೂ ಅವರು ಯಾವ ರೀತಿ ಯಾವ ಅನುಸಂಧಾನದಿಂದ ಆ ಆರಾಧನೆಯನ್ನು ಮಾಡಬೇಕೋ ಅದಕ್ಕೆ ತಪ್ಪಾಗಿ ಮಾಡಿದ್ದರಿಂದಾಗಿ ಅವರು ಬೇಡಿದ ಸ್ವರ್ಗ ಅಷ್ಟೇ ಸಿಗ್ತದೆ, ಅವರಿಗೆ ಮೋಕ್ಷ ಸಿಗೋದಿಲ್ಲ. ಇದು ಭಾಗವತರು ಮಾಡುವ ಸತ್ಕರ್ಮದ ವ್ಯತ್ಯಾಸ. ಮತ್ತೊಮ್ಮೆ ಶ್ಲೋಕ. ಯೇಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಹೀಗೆ ಭಾಗವತರಿಗೆ ಸಿಗುವ ಸ್ವರ್ಗಾದಿ ನಶ್ವರ ಫಲಕ್ಕೆ ಶ್ರೀಕೃಷ್ಣ ಕಾರಣವನ್ನು ಇಲ್ಲಿ ತಿಳಿಸಿ, ಅವರು ನನ್ನನ್ನೇ ಹೋಮ ಮಾಡ್ತಿದ್ದರೂ ಅನ್ಯ ದೇವತೆಗಳ ಆರಾಧನೆ ಮಾಡೋದರಿಂದ ಅದು ಅವಿಧಿ ಅಂದ. ವಿಧಿ ಅಲ್ಲ. ಯಾಕೆ? ಅದಕ್ಕೆ ಕಾರಣವನ್ನು ಶ್ರೀಕೃಷ್ಣ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಪದವಿಭಾಗ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುಃ ಏವ ಚ ನ ತು ಮಾಂ ಅಭಿಜಾನಂತಿ ತತ್ವೇನ ಅತಃ ಚ್ಯವಂತಿ ತೇ. ತ್ರೈವಿದ್ಯರಿಗೆ ನಶ್ವರವಾದ ಫಲ ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ಸರ್ವಯಜ್ಞಾನಾಂ ಭೋಕ್ತಾ ಪ್ರಭುರೇವ ಚ ಅಹಂ ಹಿ. ಯಜ್ಞ ಅಂದರೆ ಹೋಮನೇ ಆಗಬೇಕಾಗಿಲ್ಲ. ನೀವು ಮಾಡುವ ಸಕಲ ಸತ್ಕರ್ಮಗಳ ಭೋಕ್ತಾ, ಅನುಭೋಗಿ, ಅದನ್ನು ನೋಡಿ ತೃಪ್ತಿ ಪಡುವವನು. ಅಷ್ಟೇ ಅಲ್ಲ, ಪ್ರಭು, ಅದನ್ನು ನಿಮ್ಮಿಂದ ಮಾಡಿಸುವವನು ಅಹಂ ಹಿ, ನಾನು. ಕೃಷ್ಣ ಹೇಳ್ತಾನೆ, ನೀವು ಇಂದ್ರನನ್ನು ಉದ್ದೇಶಿಸಿ ಯಾಗ ಮಾಡಿ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವೆಲ್ಲದರ ಫಲವನ್ನು ಭೋಗಿಸುವವನು ನಾನು. ಅವನ್ನೆಲ್ಲ ನೋಡಿ ತೃಪ್ತಿಪಟ್ಟು ಆಶೀರ್ವಾದ ಮಾಡುವವನು ನಾನು. ಅಷ್ಟೇ ಅಲ್ಲ,
ಅದನ್ನು ನಿಮ್ಮ ಒಳಗಡೆ ಇದ್ದು ಮಾಡಿಸುವ ಪ್ರಭು ಸಮರ್ಥನೂ ನಾನೇ. ಹಾಗಾದರೆ ಯಾವುದೇ ದೇವತೆಗಳ ಉದ್ದೇಶದಿಂದ ಸತ್ಕರ್ಮಗಳನ್ನು ಮಾಡಿದರೂ ಅದು ಹೋಗಿ ಸೇರೋದು ಒಬ್ಬನಿಗೆ. ಯಥಾಗಚ್ಚತಿ ಸಾಗರ, ಅದು ಒಬ್ಬ ವಿಷ್ಣುವಿಗೆ. ಅಷ್ಟೇ ಅಲ್ಲ, ಅದನ್ನು ನೀವು ಮಾಡಿದ್ದು ನಿಮ್ಮ ಒಳಗಡೆ ದೇವರ ಶಕ್ತಿಯಿಂದ, ಅವನ ಪ್ರೇರಣೆಯಿಂದ ನೀವು ಮಾಡಿದ್ದು. ಆದರೆ ನತು ಮಾಂ ಅಭಿಜಾನಂತಿ ತತ್ವೇನ, ಈ ರೀತಿಯಾಗಿ ಅವರು ತಿಳಿಯಲ್ಲ. ನಾವು ಕೊಟ್ಟ ಆಹುತಿ ಅಥವಾ ಸಮರ್ಪಣೆ ನೈವೇದ್ಯ ಅದು ಇಂದ್ರನಿಗೋ ಅಗ್ನಿಗೋ ಹೋಗಿ ಸೇರುತ್ತದೆ, ರುದ್ರನಿಗೋ, ಅದು ದೇವರಿಗೆ ಸೇರೋದಲ್ಲ. ನಾವೇ ಮಾಡಿದ್ದು ಹೊರತು ನಮ್ಮ ಒಳಗಿದ್ದು ದೇವರು ಮಾಡಿಸಿದ್ದು ಅಲ್ಲ. ನತು ಮಾಂ ತತ್ವೇನ ಅಭಿಜಾನಂತಿ, ಆ ರೀತಿಯಾಗಿ ನಾನೇ ಮಾಡಿಸಿದ್ದು, ನಾನೇ ಭೋಕ್ತೃ, ತತ್ವೇನ ಆ ರೀತಿಯಾಗಿ ಮಾಂ ನನ್ನನ್ನು ನತು ಅಭಿಜಾನಂತಿ ಅವರು ತಿಳಿಯಲ್ಲ. ಅತಃ ತೇ ಚವಂತಿ, ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತಾರೆ ಹೊರತು ಅವರು ಈ ರೀತಿಯ ಅನುಸಂಧಾನ ಏನು ವಸ್ತುಸ್ಥಿತಿಯೋ ಅದನ್ನು ತಿಳಿಯದೇ ಇರೋದರಿಂದ ಅವರು ಚ್ಯವಂತಿ, ಆ ಯಜ್ಞದಿಂದ ಸತ್ಕರ್ಮದಿಂದ ಏನು ಫಲವನ್ನು ಸ್ವರ್ಗಾದಿಗಳನ್ನು ಪಡೀಬೇಕೋ ಅದರಿಂದ ಅವರು ಮತ್ತೆ ತಿರುಗಿ ಬರಬೇಕಾಗ್ತದೆ, ಮರ್ತ್ಯಲೋಕಕ್ಕೆ ಹಿಂದಿರುಗ್ತಾರೆ ಅವರು. ಚ್ಯವಂತಿ ಅಂದರೆ ಸ್ವರ್ಗಾತ್ ಮರ್ತ್ಯಲೋಕಂ ವಿಶಂತಿ, ಸ್ವರ್ಗದಿಂದ ಮತ್ತೆ ತಿರುಗಿ ಈ ಭೂಲೋಕಕ್ಕೆ ಬರ್ತಾರೆ. ನನ್ನನ್ನೇ ಆರಾಧಿಸಿದವರು, ನನ್ನಿಂದಲೇ ಮಾಡಿಸಲ್ಪಟ್ಟವರು, ಆದರೆ ಆ ತತ್ವ ತಿಳಿಯದೇ ಇರುವ ಕಾರಣಕ್ಕೆ ಅವರಿಗೆ ಸಿಗುವ ಫಲ ನಶ್ವರ, ಶಾಶ್ವತ ಫಲ ಭಾಗವತರಿಗೆ ಸಿಗುವಂತೆ ಅವರಿಗೆ ಸಿಗೋದಿಲ್ಲ. ಮತ್ತೊಮ್ಮೆ ಶ್ಲೋಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಮುಂದೆ ಯಾರಿಗೆ ಏನೇನು ಫಲ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾನೆ, ಮುಂದೆ ನೋಡು. ಭಗವದ್ಗೀತೆಯ ಈ ಪಾಠದ ಪ್ರಾಯೋಜಕತ್ವವನ್ನು ಶ್ರೀಯುತರಾದ ಸತೀಶ್ ಜಯಪ್ಪ, ಶ್ರೀಮತಿ ನೇತ್ರಾವತಿ, ಈ ದಂಪತಿಗಳ ಪುತ್ರ ಸೋಹನ್, ಇವರು ಈ ಸಂಸಾರ ವಹಿಸಿಕೊಂಡಿದೆ. ಶ್ರೀಕೃಷ್ಣ ವಿಶೇಷ ಅನುಗ್ರಹವನ್ನು ಮಾಡಿ ಅವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಿಶ್ಚಿಂತೆಯ ಜೀವನವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ.